ವೆಲ್ಕಮ್ ಟು ನವೀನ್ ಟ್ಯೂಟೋರಿಯಲ್ ಆಫ್ ಕಾಮರ್ಸ್. ನಾನು ನಿಮ್ಮ ನವೀನ್ ಎಸ್. ಇವತ್ತಿನ ತರಗತಿಯಲ್ಲಿ ಸೆಕೆಂಡ್ PUC ಅಕೌಂಟೆನ್ಸಿ ಸಬ್ಜೆಕ್ಟ್ಗೆ ಸಂಬಂಧಪಟ್ಟ ಹಾಗೆ 6 ಅಂಕಕ್ಕೆ ಕೇಳಬಹುದಾದಂಥ ಗೇನ್ ರೇಷಿಯೋ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಅದಕ್ಕೂ ಮೊದಲು ನಮ್ಮ ಯೂಟ್ಯೂಬ್ ಚಾನಲ್ ನವೀನ್ ಟ್ಯೂಟೋರಿಯಲ್ ಆಫ್ ಕಾಮರ್ಸ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ನಮ್ಮ ಯೂಟ್ಯೂಬ್ ಚಾನಲ್ ನವೀನ್ ಟ್ಯೂಟೋರಿಯಲ್ ಆಫ್ ಕಾಮರ್ಸ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಹತ್ತೋದ್ರ ಜೊತೆಗೆ ಸದಾ ನೋಟಿಫೈ ಆಗಿರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಆರಂಭ ಮಾಡೋಣ. ಸೊ ಪ್ರಶ್ನೆ ಯಾವ ರೀತಿ ಕೇಳುವುದು ನಿಮಗೆ? ಪ್ರತಾಪ್, ದಿಲೀಪ್ ಆ್ಯಂಡ್ ಪ್ರದೀಪ್ ಆರ್ ಪಾರ್ಟ್ನರ್ ಶೇರಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 2:1 respectively. Dilip retired. The new profit sharing ratio of Pratap and Pradeep will be 3:1. Calculate gain ratio. ಸೊ ಪ್ರಶ್ನೆ ಈ ರೀತಿ ಇರುತ್ತೆ. ಪ್ರತಾಪ, ದಿಲೀಪ ಆ್ಯಂಡ್ ಪ್ರದೀಪ ಆರ್ ಪಾರ್ಟ್ನರ್ ಶೇರಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 2:1. ಅಂದರೆ ಅರ್ಥ, ಇಲ್ಲಿ ಪ್ರತಾಪ, ದಿಲೀಪ ಆ್ಯಂಡ್ ಪ್ರದೀಪ 3 ಜನ ಪಾರ್ಟ್ನರ್ ಇದ್ದಾರೆ. ಅವರು 3 ಜನ ಪಾರ್ಟ್ನರ್ ಇದ್ದಾಗ ಬರುವಂಥ ಲಾಭ ಮತ್ತು ನಷ್ಟವನ್ನು 2:1 ಅನುಪಾತದಲ್ಲಿ ಹಂಚಿಕೊಳ್ತಿದ್ರಂತೆ. ಇವಾಗ ದಿಲೀಪ ಅನ್ನೋ ವ್ಯಕ್ತಿ ಏನಾಗ್ತಾ ಇದ್ದಾರೆ, ರಿಟೈರ್ ಆಗ್ತಾ ಇದ್ದಾರೆ. ಸೊ ರಿಟೈರ್ ಆದಮೇಲೆ ಅವರ ನ್ಯೂ ರೇಷಿಯೋ ಬರ್ತಾ ಇದೆ. ಸೊ ನ್ಯೂ ರೇಷಿಯೋ ಏನಿದೆ, ದ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಆಫ್ ದ ಪ್ರತಾಪ ಆ್ಯಂಡ್ ಪ್ರದೀಪ ವಿಲ್ ಬಿ 3:1. ಸೊ ಇದಿಷ್ಟು ಇನ್ಫಾರ್ಮೇಷನ್ ಇಟ್ಕೊಂಡು ನಾವೇನು ಮಾಡಬೇಕಾಗತ್ತೆ, ಗೇನ್ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಮೊದಲಿಗೆ ಓಲ್ಡ್ ರೇಷಿಯೋನ ನೋಡ್ತಾ ಹೋಗೋಣ. ಸೊ ಇಲ್ಲಿ ಎಷ್ಟು ಜನ ಪಾರ್ಟ್ನರ್ ಇದ್ದಾರೆ? 3 ಜನ ಪಾರ್ಟ್ನರ್ ಇದ್ದಾರೆ. ಅದರಲ್ಲಿ ಮೊದಲನೇವ್ರು ಬಂದು ಪ್ರತಾಪ 2, ದಿಲೀಪ್ 2 ಆ್ಯಂಡ್ ಪ್ರದೀಪ 1. ಅಂದರೆ ಓಲ್ಡ್ ರೇಷಿಯೋ 2:1. ನೆಕ್ಸ್ಟ್ ನ್ಯೂ ರೇಷಿಯೋ ನೋಡ್ತು ಅಂತ ಹೇಳಿದ್ರೆ, ನ್ಯೂ ರೇಷಿಯೋ ಪ್ರತಾಪ ಆ್ಯಂಡ್ ಪ್ರದೀಪ 3 ಆ್ಯಂಡ್ ಪ್ರದೀಪ 1. ಸೊ ನ್ಯೂ ರೇಷಿಯೋ 3:1. ಸೊ ದಿಲೀಪ್ ಈಸ್ ರಿಟೈರ್. ಸೊ ಇದಿಷ್ಟು ಇನ್ಫಾರ್ಮೇಷನ್ ಇಟ್ಕೊಂಡು ನಾವೇನು ಮಾಡಬೇಕಾಗತ್ತೆ, ಗೇನ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಗೇನ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ರೆ ಫಾರ್ಮುಲಾ ಇದೆ. ಸೊ ಫಾರ್ಮುಲಾ ಏನಂತ ಹೇಳುತ್ತೆ, ಗೇನ್ ರೇಷಿಯೋ ಇಸ್ ಈಕ್ವಲ್ ಟು ನ್ಯೂ ರೇಷಿಯೋ ಮೈನಸ್ ಓಲ್ಡ್ ರೇಷಿಯೋ. ಹಾಗಾದರೆ ನ್ಯೂ ರೇಷಿಯೋ ಎಷ್ಟು, ಓಲ್ಡ್ ರೇಷಿಯೋ ಎಷ್ಟು? ಸೊ ಓಲ್ಡ್ ರೇಷಿಯೋ ಬಂದು 2:1. ನ್ಯೂ ರೇಷಿಯೋ ಬಂದು 3:1. ಸೊ ಇದನ್ನೇನು ಮಾಡಬೇಕಾಗುತ್ತೆ, ಫಾರ್ಮುಲಾಗೆ ಅಪ್ಲೈ ಮಾಡಬೇಕಾಗುತ್ತೆ. ಬನ್ನಿ ಸೊಲ್ಯೂಷನ್ ನೋಡ್ತಾ ಹೋಗೋಣ. ಸೊ ಸೊಲ್ಯೂಷನ್ನ ಬಿಡಿಸೋ ಮೊದಲು, ಅಂದರೆ ಗೇನ್ ರೇಷಿಯೋಗೆ ಉತ್ತರವನ್ನು ಕೊಡೋ ಮೊದಲು, ಸೊ 4 ಅಂಶವನ್ನು ಯಾವಾಗಲೂ ನಾವು ನೆನಪಿಟ್ಕೊಳ್ಬೇಕಾಗತ್ತೆ. 1 ಓಲ್ಡ್ ರೇಷಿಯೋ, 2 ನ್ಯೂ ರೇಷಿಯೋ, 3 ರಿಟೈರಿಂಗ್ ಪಾರ್ಟ್ನರ್, 4 ಫಾರ್ಮುಲಾ. ಸೊ ಫಾರ್ಮುಲಾ ಏನಂತ ಹೇಳುತ್ತೆ, ಗೇನ್ ರೇಷಿಯೋ ಇಸ್ ಈಕ್ವಲ್ ಟು ನ್ಯೂ ರೇಷಿಯೋ ಮೈನಸ್ ಓಲ್ಡ್ ರೇಷಿಯೋ. ಸೊ ಗೇನ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡೋ ಉದ್ದೇಶ ಏನು ಅಂತ ಹೇಳಿದ್ರೆ, ಒಬ್ಬ ಪಾರ್ಟ್ನರ್ ಬಿಟ್ಟು ಹೋಗ್ತಾ ಇದ್ದಾನೆ ಅಂತ ಹೇಳಿದ್ರೆ, ಸೊ ಅವನ ಕಡೆಯಿಂದ ಉಳಿದಿರುವ ಪಾರ್ಟ್ನರ್ಗೆ ಎಷ್ಟು ಗಳಿಕೆ ಆಗಿದೆ, ಎಷ್ಟು ಬೆನಿಫಿಟ್ ಆಗಿದೆ, ಅದನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೋಸ್ಕರ ನಾವೇನು ಮಾಡ್ತಾ ಹೋಗ್ತೀವಿ, ಗೇನ್ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ನಿಮಗೆ ಲೆಕ್ಕವನ್ನು ಕೇಳಬೇಕಾದ್ರೆ ಕ್ಯಾಲ್ಕುಲೇಟ್ ಗೇನ್ ರೇಷಿಯೋ ಅಂತ ಆದರೂ ಹೇಳ್ಬೋದು, ಅಥವಾ ಕ್ಯಾಲ್ಕುಲೇಟ್ ಬೆನಿಫಿಟ್ ರೇಷಿಯೋ ಅಂತ ಆದರೂ ಹೇಳ್ಬೋದು. ಸೊ ಅರ್ಥ ಒಂದೇ ಆಗಿರುತ್ತೆ. ನೀವೇನು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ, ಗೇನ್ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಈಗ ರಿಮೈನಿಂಗ್ ಪಾರ್ಟ್ನರ್ಸ್ಗೆ ಎಷ್ಟು ಗೇನ್ ಆಗಿದೆ, ಶೇರ್ ಎಷ್ಟು ಗೇನ್ ಆಗಿದೆ ಅಂತ ನೋಡಬೇಕು ಅಂತ ಹೇಳಿದ್ರೆ, ನೋಡೋಣ. ಫಸ್ಟು ರಿಮೈನಿಂಗ್ ಪಾರ್ಟ್ನರ್ ಯಾರಿದ್ದಾರೆ, ಪ್ರತಾಪ ಆ್ಯಂಡ್ ಪ್ರದೀಪ. ಈ ವ್ಯಕ್ತಿಗಳಿಗೆ ಎಷ್ಟು ಗೇನ್ ಆಗಿದೆ ಅಂತ ನೋಡಬೇಕಾಗತ್ತೆ. ಹಾಗಾಗಿ ಶೇರ್ ಗೇನ್ಡ್ ಬೈ ಪ್ರತಾಪ. ಸೊ ಫಾರ್ಮುಲಾ ಏನು ಹೇಳುತ್ತೆ, ನ್ಯೂ ರೇಷಿಯೋ ಮೈನಸ್ ಓಲ್ಡ್ ರೇಷಿಯೋ. ಸೊ ನ್ಯೂ ರೇಷಿಯೋ ನೋಡಬೇಕಾಗತ್ತೆ ಪ್ರತಾಪನಿಗೆ ಸಂಬಂಧಪಟ್ಟ ಹಾಗೆ. ಸೊ ಪ್ರತಾಪನಿಗೆ ಸಂಬಂಧಪಟ್ಟ ಹಾಗೆ ನ್ಯೂ ರೇಷಿಯೋ ಎಷ್ಟಿದೆ, 3 ಇದೆ.
ಹಾಗಾಗಿ 3/4. ಸೊ 4 ಹೇಗೆ ಬಂತು ಅಂತ ಹೇಳಿದ್ರೆ ಒಟ್ಟು 4 ಭಾಗ ಇದೆ ಇಲ್ಲಿ. ಅಂದರೆ ಪ್ರತಾಪನ್ಗೆ ಸಂಬಂಧಪಟ್ಟ ಹಾಗೆ 3 ಭಾಗ, ಪ್ರದೀಪನ್ಗೆ ಸಂಬಂಧಪಟ್ಟ ಹಾಗೆ 1 ಭಾಗ. ಎರಡನ್ನೂ ಕೂಡಿಸ್ಕೊಂಡಾಗ 4 ಭಾಗ ಆಗುತ್ತೆ. ಸೊ 3:1. ಸೊ ಟೋಟಲ್ ಎಷ್ಟಾಗುತ್ತೆ? 4 ಆಗುತ್ತೆ. ಸೊ 4ರಲ್ಲಿ ಪ್ರತಾಪನ ಭಾಗ ಎಷ್ಟು ಅಂತ ಹೇಳಿದ್ರೆ 3. ಹಾಗಾಗಿ 3/4. ಹಾಗಾಗಿ ಸೊ ಫಾರ್ಮುಲಾ ಏನಂತ ಹೇಳುತ್ತೆ? ನ್ಯೂ ರೇಷಿಯೋ ಮೈನಸ್ ಓಲ್ಡ್ ರೇಷಿಯೋ. ಸೊ ನ್ಯೂ ರೇಷಿಯೋ ಯಾವ ರೀತಿ ತೊಗೊಂಡಿದ್ವಿ? 3/4 ಮೈನಸ್ ಇದೆ, ಮೈನಸ್ ತಗೊಳ್ಳೋಣ. ನೆಕ್ಸ್ಟ್ ಓಲ್ಡ್ ರೇಷಿಯೋ. ಸೊ ಓಲ್ಡ್ ರೇಷಿಯೋ ಬಂದು ಪ್ರತಾಪ್ಗೆ ಸಂಬಂಧಪಟ್ಟ ಹಾಗೆ. ಸೊ ಪ್ರತಾಪ್ಗೆ ಎಷ್ಟಿದೆ? ಒಂದು ಭಾಗ 2 ಇದೆ. ಸೊ ಟೋಟಲ್ ಅಂತ ಹೇಳಿದ್ರೆ 3 ಜನ ಪಾರ್ಟ್ನರ್ ಆಗಿದ್ದಾಗ ಅಂದರೆ 2:2:1. ಪ್ರತಾಪ 2, ದಿಲೀಪ 2, ಪ್ರದೀಪ 1. ಸೊ ಟೋಟಲ್ 5 ಆಗುತ್ತೆ. ಅಂದರೆ 5 ಭಾಗದಲ್ಲಿ ಪ್ರತಾಪಂದು 2 ಭಾಗ ಬರುತ್ತೆ. ಹಾಗಾಗಿ 2/5 ಅಥವಾ 2/5. ಸೊ ಈ ರೀತಿ ಬರ್ಕೊಳ್ಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಸ್ಟೆಪ್ ಬಂತು ಅಂತ ಹೇಳಿದ್ರೆ ಸೊ 5 ಮತ್ತು 4ಕ್ಕೆ LCM ತೆಗಿಬೇಕು, ಅಂದರೆ ಲಾಸವನ್ನು ತೆಗಿಬೇಕಾಗುತ್ತೆ. ಸೊ ಲಾಸವನ್ನು ತೆಗೆದಾಗ 20 ಬರ್ತಾ ಹೋಗುತ್ತೆ. ಸೊ ನೀವು ಗೇನ್ ರೇಷಿಯೋನ ಮಾಡಬೇಕಾದ್ರೆ ಈ ಥರ ಲೆಕ್ಕಗಳು, ಅಂದರೆ ಓಲ್ಡ್ ರೇಷಿಯೋ ಪ್ಲಸ್ ನ್ಯೂ ರೇಷಿಯೋ ಕೊಡುವಂಥದ್ದು ಕೇಸ್ ನಂಬರ್ 2ನಲ್ಲಿ. ಸೊ ನೀವು LCM ತೆಗೆದೂ ಸಹ ನಾವು ಈಸಿ ಟ್ರಿಕ್ಸಲ್ಲಿ 3 ಟ್ರಿಕ್ಸಲ್ಲಿ ನಾವೇನು ಮಾಡ್ಬೋದು? ಸೊ ಲೆಕ್ಕವನ್ನು ಬಿಡಿಸ್ಬೋದು. ಅದು ಹೇಗೆ ಅಂತ ಹೇಳಿದ್ರೆ ಸೊ ಡಿನಾಮಿನೇಟರ್ ಏನಿದೆ ಅಂದರೆ ಬೇಸ್ ಏನಿದೆ ಆ ಬೇಸನ್ನು ಗುಣಿಸುವಂಥದ್ದು. ಅಂದರೆ 4 × 5. ಸೊ ಎಷ್ಟು ಬರುತ್ತೆ? 20. ಓರೆ ಗುಣಕಾರ. ಸೊ ಓರೆ ಗುಣಕಾರ ಯಾವ ರೀತಿ? 3 5s 15. 3 × 5 15. ಸೊ ಫಾರ್ಮುಲಾ ಪ್ರಕಾರ ನ್ಯೂ ರೇಷಿಯೋ ಮೈನಸ್ ಓಲ್ಡ್ ರೇಷಿಯೋ, ಅಂದರೆ ಮೈನಸ್ ಇದೆ, ಮೈನಸ್ ತಗೊಳ್ಬೇಕು. ನೆಕ್ಸ್ಟ್ 2 4s 8. ಅಂದರೆ 2 × 4. ಸೊ ಎಷ್ಟು ಬರ್ತಾ ಹೋಗುತ್ತೆ? 8 ಬರ್ತಾ ಹೋಗುತ್ತೆ. ಸೊ ಶೇರ್ ಗೇನ್ಡ್ ಬೈ ಪ್ರತಾಪ 15 - 8 7 ಡಿವೈಡೆಡ್ ಬೈ 20. ಹಾಗಾಗಿ 7/20. ನೆಕ್ಸ್ಟ್ ಓಕೆ, ಸೆಕೆಂಡ್ ಪಾರ್ಟ್ನರ್ ಪ್ರದೀಪ. ಸೊ ರಿಮೈನಿಂಗ್ ಪಾರ್ಟ್ನರ್ ಪ್ರದೀಪ್ ಎಷ್ಟು ಶೇರ್ ಗೇನ್ ಮಾಡಿದರೆ ಅಂತ ನೋಡಬೇಕಾಗುತ್ತೆ. ಸೊ ಹಾಗಾಗಿ ಶೇರ್ ಗೇನ್ಡ್ ಬೈ ಪ್ರದೀಪ ಸೊ ಇಸ್ ಈಕ್ವಲ್ ಟು ಸೊ ಗೇನ್ ರೇಷಿಯೋ ಫಾರ್ಮುಲಾಕ್ಕೆ ಅಪ್ಲೈ ಮಾಡಬೇಕು. ಸೊ ಗೇನ್ ರೇಷಿಯೋ ಫಾರ್ಮುಲಾ ಏನಂತ ಹೇಳುತ್ತೆ? ಗೇನ್ ರೇಷಿಯೋ ಇಸ್ ಈಕ್ವಲ್ ಟು ನ್ಯೂ ರೇಷಿಯೋ ಮೈನಸ್ ಓಲ್ಡ್ ರೇಷಿಯೋ. ಸೊ ಶೇರ್ ಗೇನ್ಡ್ ಬೈ ಪ್ರದೀಪ. ಸೊ ಫಸ್ಟ್ ಏನು ತಗೊಳ್ಬೇಕಾಗತ್ತೆ? ನ್ಯೂ ರೇಷಿಯೋ ತಗೊಳ್ಬೇಕು. ಸೊ ನ್ಯೂ ರೇಷಿಯೋ ಆಫ್ ಪ್ರದೀಪ 1/4. ಸೊ ನ್ಯೂ ರೇಷಿಯೋ ಎಷ್ಟಿದೆ? ಪ್ರದೀಪಂದು 1 ಇದೆ. ಸೊ 1/4 ಅಂತ ಹಾಕೊಳ್ತೀವಿ. ಅಂದರೆ 3 ಪ್ರತಾಪ 1 ಪ್ರದೀಪ. ಸೊ ಹಾಗಾಗಿ ಅವೆರಡನ್ನು 3 + 1 ಅಂತ ಹಾಕೊಂಡ್ರೆ 4 ಆಗುತ್ತೆ. ಸೊ ಹಾಗಾಗಿ 1/4. ಸೊ ಇದನ್ನ ಫಾರ್ಮುಲಾಗೆ ಅಪ್ಲೈ ಮಾಡಬೇಕಾಗತ್ತೆ. ಸೊ ಫಾರ್ಮುಲಾ ಏನು ಬರ್ತಾ ಇದೆ ಗೇನ್ ರೇಷಿಯೋದು? ಗೇನ್ ರೇಷಿಯೋ ಇಸ್ ಈಕ್ವಲ್ ಟು ನ್ಯೂ ರೇಷಿಯೋ ಮೈನಸ್ ಓಲ್ಡ್ ರೇಷಿಯೋ. ಸೊ ಪ್ರದೀಪಿಂಗೆ ಸಂಬಂಧಪಟ್ಟ ಹಾಗೆ ನ್ಯೂ ರೇಷಿಯೋ ಏನು ಬರ್ತಾ ಹೋಗುತ್ತೆ? 1/4. 1/4 ಮೈನಸ್, ಸೊ ಫಾರ್ಮುಲಾದಲ್ಲಿ ಮೈನಸ್ ಇದೆ, ಮೈನಸ್ ತಗೊಳ್ತೀವಿ. ಸೊ ಮೈನಸ್ 1/5. ಸೊ 1/5 ಏನು? ಓಲ್ಡ್ ರೇಷಿಯೋ. ಹಾಗಾಗಿ ನ್ಯೂ ರೇಷಿಯೋ 1/4 ಮೈನಸ್ ಇದೆ, ಮೈನಸ್ ತಗೊಂಡಿದ್ದೀವಿ. ಓಲ್ಡ್ ರೇಷಿಯೋ 1/5. ಸೊ ಇವಾಗ ಗುಣಾಕಾರವನ್ನು ಮಾಡೋಣ. ಸೊ ಗುಣಾಕಾರ ಮಾಡಿದ್ರು ಒಂದೇ ಆನ್ಸರ್ ಬರ್ತಾ ಹೋಗುತ್ತೆ, LCM ತೆಗೆದ್ರು ಒಂದೇ ಆನ್ಸರ್ ಬರುತ್ತೆ.
ಸೊ ನೆಕ್ಸ್ಟ್ ಸ್ಟೆಪ್ಪು ಎಲ್ ಸಿ ಎಮ್ ತೆಗೆಯುವಂಥದ್ದು. ಎಲ್ ಸಿ ಎಮ್ ಎಷ್ಟು ತೆಗಿಬೇಕಾಗುತ್ತೆ? 4 ಮತ್ತು 5ಕ್ಕೆ 4 ಆ್ಯಂಡ್ 5 ಇವೆರಡಕ್ಕೂ ಸಹ ನಾವೇನು ಮಾಡಬೇಕು? ಲಾಸವನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಲಾಸವನ್ನು ತೆಗೆದಾಗ ಎಷ್ಟು ಬರುತ್ತೆ? 20. ಸೊ ಅದೇ ರೀತಿ ಸಿಂಪಲ್ ಟ್ರಿಕ್ಕನ್ನು ಇಟ್ಕೊಂಡು 4 ಮತ್ತು 5ಕ್ಕೆ ಅಂದರೆ ಡಿನಾಮಿನೇಟರ್ 4 ಆ್ಯಂಡ್ 5ಗೆ ಏನು ಮಾಡಬೇಕಾಗತ್ತೆ? ಮಲ್ಟಿಫಿಕೇಶನ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಅದಾದ ಮೇಲೆ ಸೊ ಕ್ರಾಸ್ ಮಲ್ಟಿಫಿಕೇಶನ್ ಮಾಡಬೇಕು. ಕ್ರಾಸ್ ಮಲ್ಟಿಫಿಕೇಶನ್ ಯಾವುದಕ್ಕೆ ಸಂಬಂಧಪಟ್ಟ ಹಾಗೆ? ಸೊ 1 ಇಂಟು 5 1 ಇಂಟು 4. ಸೊ ಎರಡಕ್ಕೂ ಸಹ ಕ್ರಾಸ್ ಮಲ್ಟಿಫಿಕೇಶನ್ ಮಾಡಬೇಕಾಗುತ್ತೆ. ಸೊ ಕ್ರಾಸ್ ಮಲ್ಟಿಫಿಕೇಶನ್ ಮಾಡಿದಾಗ 1 5 5 ಮೈನಸ್ ಇದೆ, ಮೈನಸ್ ತಗೊಳ್ಳೋಣ. 1 4 4. ಸೊ ಹೋಗಿ 4 ಬರ್ತಾ ಹೋಗುತ್ತೆ. ಸೊ ಫೈನಲ್ ನೋಡ್ತು ಅಂತ ಹೇಳಿದ್ರೆ 5 ಮೈನಸ್ 4 ಡಿವೈಡೆಡ್ ಬೈ 20. ಸೊ ಫೈನಲ್ ಆಗಿ ಆನ್ಸರ್ ನೋಡ್ತು ಅಂತ ಹೇಳಿದ್ರೆ 5ರಿಂದ 4 ಕಳೆದಾಗ 1 ಬರ್ತಾ ಹೋಗುತ್ತೆ. ಡಿನಾಮಿನೇಟರ್ ಎಷ್ಟಿದೆ? 20 ಇದೆ. ಬೇಸ್ ಎಷ್ಟಿದೆ? 20 ಇದೆ. ಹಾಗೆ ಫೈನಲ್ ಆಗಿ ನೋಡ್ತು ಅಂತ ಹೇಳಿದ್ರೆ ಶೇರ್ ಗೇನೆಡ್ ಬೈ ಪ್ರದೀಪ 1/20. ಸೊ ಫೈನಲಿ ಗೇನ್ ರೇಷಿಯೋ ಆಫ್ ಪ್ರತಾಪ ಆ್ಯಂಡ್ ಪ್ರದೀಪ 7/20 is to 1/20. ಅಂದರೆ ಸೊ ಫೈನಲ್ ಆಗಿ ಕನ್ಕ್ಲೂಡ್ ಮಾಡ್ತು ಅಂತ ಹೇಳಿದ್ರೆ 7:1 ಅಂತ ಹೇಳಿ ತಗೊಳ್ಬೋದು. ಸೊ ಗೇನ್ ರೇಷಿಯೋ ಎಷ್ಟು ಬರ್ತಾ ಹೋಗುತ್ತೆ? 7:1. ಸೊ ಇದಿಷ್ಟು ಗೇನ್ ರೇಷಿಯೋಗೆ ಸಂಬಂಧಪಟ್ಟ ಹಾಗೆ ಇವತ್ತಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಸೊ ಇನ್ನೂ ಹೆಚ್ಚಿನ ವಿಡಿಯೋಗಾಗಿ ಸೊ ನಮ್ಮ ಯೂಟ್ಯೂಬ್ ಚಾನಲ್ ನವೀನ್ ಟ್ಯೂಟೋರಿಯಲ್ ಆಫ್ ಕಾಮರ್ಸನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತೋದ್ರ ಜೊತೆಗೆ ಸದಾ ನೋಟಿಫೈ ಆಗಿರಿ. ಸೊ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದ.